ವಾರ್ತೆಯ ಮುಖ್ಯಾಂಶಗಳು. ನೆನೆಗುದಿಗೆ ಬಿದ್ದಿರುವ ಶಿರ್ಸಿ ಹಾವೇರಿ ರಸ್ತೆಗಾಗಿ ಮೇ 12 ಪಕ್ಷಾತೀತವಾಗಿ ಬೃಹತ್ ಪ್ರತಿಭಟನೆ. ಕರ್ನಾಟಕ ಭೂಷಣ ಮಾಸ್ಟರ್ ಅದ್ವೈತನಿಗೆ ಅಂಬೇಡ್ಕರ್ ಕ್ರೀಡಾ ಸ್ಫೂರ್ತಿ ಪ್ರಶಸ್ತಿ. ಶಿರ್ಸಿಯಲ್ಲಿ ವಿಶ್ವ ಮಾನವ ಹಕ್ಕಿನಿಂದ ನಡೆದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ. ಕೇರಂನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಶಿರ್ಸಿಯ ಅಪೇಕ್ಷಾ ಬಾಲಚಂದ್ರ ಭಂಡಾರಿ. ಕ್ರಿಕೆಟ್ ಬೆಟ್ಟಿಂಗ್, ಇಬ್ಬರ ಬಂಧನ, 3,000 ರೂಪಾಯಿ ಮೊಬೈಲ್ ವಶ. ಸಾಗರಮಾಲ್ ಯೋಜನೆಯಲ್ಲಿ ಅಭಿವೃದ್ಧಿಯಾಗುತ್ತಿರುವ NH 766 ಈ ಹಾವೇರಿ ಶಿರ್ಸಿಯ ರಸ್ತೆಯು ಗುತ್ತಿಗೆದಾರರ ಕಣ್ಣು ಮುಚ್ಚಾಲೆ ಆಟ ಮಲಗಿರುವ ಹಾಗೂ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆಯ ಕಾಮಗಾರಿ ಕುಂಟುತ್ತಾ ಸಾಗುತ್ತಿದ್ದು, ಇದರಿಂದ ಆ ರಸ್ತೆಯಲ್ಲಿ ಓಡಾಡುವ ಸಾರ್ವಜನಿಕರಿಗೆ, ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ, ವಾಹನ ಸವಾರರು ಹಾಗೂ ರಸ್ತೆಯ ಬದಿಯಲ್ಲಿ ಇರುವ ಮನೆಯವರು ಪ್ರತಿನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಈಗಾಗಲೇ ಅನೇಕ ಅಪಘಾತಗಳು ಉಂಟಾಗಿದ್ದು, ಈಗ ಮಳೆಗಾಲ ಬರುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆಗಳಲ್ಲಿ ಓಡಾಡುವುದು ಬಹಳಷ್ಟು ಸಮಸ್ಯೆ ಆಗುವುದರ ಜೊತೆಗೆ ಅಪಘಾತಗಳು ಉಂಟಾಗಿ ಕೆಲವು ಕಡೆಗಳಲ್ಲಿ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದಿಂದ ಉಂಟಾಗಿರುವ ಹಾನಿಯನ್ನು ಈ ಭಾಗದಲ್ಲಿ ಗುಡ್ಡ ಕುಸಿತದಿಂದ ಅನಾಹುತಗಳು ಆಗುವ ಸಾಧ್ಯತೆ ಹೆಚ್ಚಿವೆ. ಈ ವಿಷಯವನ್ನು ಕೇಂದ್ರ ಸರ್ಕಾರದ ಸಾರಿಗೆ ಸಚಿವರಿಗೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ, ಸಂಸದರಿಗೆ, ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಈ ದಿನ ಪತ್ರ ಬರೆದು ಕೂಡಲೇ ಬಗೆಹರಿಸುವಂತೆ ವಿನಂತಿ ಮಾಡಿಕೊಳ್ಳಲಾಗಿದೆ. WHRKF ವಿಶ್ವ ಮಾನವ ಹಕ್ಕು ಇದರ ಕರ್ನಾಟಕ ಪಶ್ಚಿಮ ಭಾಗದ ಮಹಿಳಾ ಅಧ್ಯಕ್ಷೆ ಮತ್ತು ಕಾನೂನು ಸಲಹೆಗಾರರಾದ ಅರ್ಚನಾ ಜಯಪ್ರಕಾಶ್ ನಾಯಕ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಂದ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರ 135ನೇ ಜಯಂತಿಯನ್ನು ಶಿರಸಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ WHRK ಜಿಲ್ಲಾಧ್ಯಕ್ಷರು ಮಂಜುನಾಥ್ ನಾಯಕ್ ಮತ್ತು ಪಬ್ಲಿಕ್ ಆಫೀಸರ್ ಜಯಪ್ರಕಾಶ್ ನಾಯಕ್ ಇತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಗೆ ಸೇರ್ಪಡೆಯಾದ ಈರ್ವರು ಸದಸ್ಯರಿಗೆ ಸನ್ಮಾನಿಸಿ ಸದಸ್ಯತ್ವದ ಕಾರ್ಡ್ ವಿತರಿಸಿದರು. ಅದರಲ್ಲಿಯೇ ಒಂದು ಭಾಗವಾದ ನಮ್ಮ WHRK ಸಂಬಂಧಪಟ್ಟಂತ ಮಾನವ ಹಕ್ಕುಗಳ ಬಗ್ಗೆ ಸ್ವಲ್ಪ ಹೋರಾಡಬೇಕು ಎಂದು ಹೇಳಿ ದಾಂಡೇಲಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬೇವಾಡಿ G2 ಹತ್ತಿರದ ಸಾರ್ವಜನಿಕ ಸ್ಥಳದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಸುತ್ತಿದ್ದ ಆರೋಪದ ಮೇರೆಗೆ ಇಬ್ಬರನ್ನು ಬಂಧಿಸಿದ ಘಟನೆ ನಡೆದಿದೆ. ರಾಯಲ್ ಚಾಲೆಂಜರ್ಸ್ ರಾಜಸ್ಥಾನ ರಾಯಲ್ಸ್ ನಡುವಿನ ಪಂದ್ಯಕ್ಕೆ ಪಂತ ಕಟ್ಟಿ ಬೆಟ್ಟಿಂಗ್ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ದಾಂಡೇಲಿ ಬಾಂಬೆ ಚಾಳ್ನ ಇಮ್ಯಾನ್ಯುವೆಲ್ ಸ್ವಾಮಿಲ್ ಬೈಲಾ, ದಾಂಡೇಲಿ ಸುಭಾಷ್ ನಗರದ ಬಸವರಾಜ್ ಭರತ, ನಾಗೇಶ್ ಗಿರಿಯಾಲ ಈ ಇಬ್ಬರು ಕ್ರಿಕೆಟ್ ಬೆಟ್ಟಿಂಗ್ ಅದೃಷ್ಟದ ಜುಗಾರಾಟ ನಡೆಸುತ್ತಿದ್ದು, ಇನ್ನೊಬ್ಬ ಆರೋಪಿ ಶ್ರವಣ್ ದಾಂಡೇಲಿ ಈತನೊಂದಿಗೆ ಮೊಬೈಲ್ನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡುತ್ತಿದ್ದ ವೇಳೆಯಲ್ಲಿ ದಾಳಿ ನಡೆಸಿ ಒಂದು ಮೊಬೈಲ್, ಒಂದು ಬೆಟ್ಟಿಂಗ್ ಬಿಳಿ ಹಾಳೆ, 3,000 ರೂಪಾಯಿ ನಗದು ವಶಪಡಿಸಿಕೊಂಡಿದ್ದಾರೆ. ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ 5 ದಿನಗಳಿಂದ ಕಾರವಾರದಲ್ಲಿ ಅದ್ದೂರಿಯಾಗಿ ಕರಾವಳಿ ಭೀಮೋತ್ಸವ 2026 ನಡೆಯುತ್ತಿದ್ದು, ಸಮಿತಿಯಿಂದ 20 ಸಾಧಕರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಜನ್ಮ ದಿನಾಚರಣೆ ಎಂದು ಗೌರವಿಸಿ ಸನ್ಮಾನಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ಕೇಟಿಂಗ್ ಕ್ರೀಡೆಯನ್ನು ಜನಪ್ರಿಯಗೊಳಿಸಿದ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಶಿರ್ಸಿಯ ಬಾಲ ಪ್ರತಿಭೆ ಮಾಸ್ಟರ್ ಅದ್ವೈತನಿಗೆ ಗಣ್ಯರ ಸಮ್ಮುಖದಲ್ಲಿ ಅಂಬೇಡ್ಕರ್ ಕ್ರೀಡಾ ಸ್ಫೂರ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಗೌರವಿಸಲ್ಪಟ್ಟ 20 ಸಾಧಕರಲ್ಲಿ ಮಾಸ್ಟರ್ ಅದ್ವೈತ ಕುಡಾಳ್ಕರ್ ಕಿರಿಯ ಸಾಧಕನೆನ್ನುವುದು ವಿಶೇಷವಾಗಿತ್ತು. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಕೇರಂ ಶ್ರೇಯಾಂಕ ಕೆ ಪಂದ್ಯಾವಳಿಯಲ್ಲಿ 18 ವರ್ಷದ ವಯೋಮಾನದ ಒಳಗಿನ ಹುಡುಗಿಯರ ವಿಭಾಗದಲ್ಲಿ ಶಿರಸಿಯ ಅಪೇಕ್ಷಾ ಬಾಲಚಂದ್ರ ಭಂಡಾರಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಇವಳು ಶಾಸಕರ ಮಾದರಿ ಶಾಲೆ ನಂಬರ್ 2ನಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದಾಳೆ. ಕಳೆದ 3 ವರ್ಷದಿಂದ ಶಿರಸಿಯ ದೇವಿಕೆರೆಯ ಸ್ಫೂರ್ತಿ ಕೇರಂ ಅಸೋಸಿಯೇಷನ್ನಲ್ಲಿ ಕೇರಂ ಕಲಿಯುತ್ತಿದ್ದಾಳೆ. ಹಾಗೆ ಕರ್ನಾಟಕದಿಂದ ರಾಷ್ಟ್ರ ಮಟ್ಟಕ್ಕೆ ಸ್ಪರ್ಧಿಸಲು ಹುಡುಗಿಯರ ವಿಭಾಗದಲ್ಲಿ ಪ್ರಿಯಾ ಭಟ್, ಹುಡುಗರ ವಿಭಾಗದಲ್ಲಿ ವಿಷ್ಣು ಹಾರ್ಡಿಕರ್ ಮತ್ತು ಸಾತ್ವಿಕ್ ದೇವಾಡಿಗ ಶಿರ್ಸಿ ಮತ್ತು ಮಹಿಳೆಯರ ವಿಭಾಗದಲ್ಲಿ ಶಾಲಿನಿ ಹೆಗಡೆ ಆಯ್ಕೆಯಾಗಿದ್ದಾರೆ.